பரமேஸ்வரன் திரு பி ஆர்வம் அவர்களையும் பாரதிய கூட்டுறவு வங்கியினுடைய தூண்களாக விளங்கக்கூடிய இன்று முதல் நீங்கள் அனைவரும் உங்கள் அனைவருடைய நல்ல ஆசீர்வாதம் இதற்கு நம்முடைய ಮುನ್ನಾಳ ಮುಳು ಮೊಬೈಲ್ ಅಪ್ಲಿಕೇಶನ್ ಅನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಸತತವಾಗಿ ಒಂದು 3 ತಿಂಗಳಿಂದ ಇದನ್ನು ಮಾಡಲೇಬೇಕು ಅಂತೇಳಿ ಪಣ ತೊಟ್ಟಿ ಇವತ್ತು ಒಂದು ಹಂತಕ್ಕೆ ತಗೊಂಬಂದು ಆ ಅಪ್ಲಿಕೇಶನ್ನ ಇವತ್ತು ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಕೂಡ ಯೋಚನೆ ಮಾಡಿದ್ವಿ. ಆದರೆ ಈಗ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂದರೆ ಮತ್ತೆ ನಮ್ಮ ಷೇರುದಾರರು ಅಷ್ಟು ಜನಕ್ಕೆ ಒಟ್ಟು ಸೇರಿಸಿ ಮಾಡಬೇಕು, ಒಂದು ದೊಡ್ಡ ಕಾರ್ಯಕ್ರಮ ಆಗುತ್ತೆ. ಇರಲಿ, ಇದನ್ನು ಮತ್ತೆ ಮುಂದಿನ ದಿನಗಳಲ್ಲಿ ಜನರಲ್ ಬಾಡಿಯಲ್ಲಿ ಅವ್ರಿಗೆ ವಿಷಯ ತಿಳಿಸೋಣ. ಜೊತೆಗೆ ಅದೇ ಉದ್ದೇಶಕ್ಕೆ ಏನು ಮಾಡಿದ್ದೀವಿ ಪ್ರತಿ ಹೇಳ್ಕೊಳ್ತಾ, ಅದ್ರ ಜೊತೆಗೆ ನಾಳೆಯಿಂದ ನಮ್ಮ ಸೊಸೈಟಿಯಲ್ಲಿ ಯಶಸ್ವಿನಿ ಕೂಡ ಪ್ರಾರಂಭ ಆಗ್ತಾ ಇದೆ. iOS ಅಂದ್ರೆ ಆಪಲ್ BCC ನೀವು ಫಸ್ಟ್ ಟೈಮ್ ಲಾಗಿನ್ ಮಾಡ್ತಾ ಯೂಸರ್ ಐಡಿ ಬಂದ್ಬಿಟ್ಟು ನಿಮ್ಗೆ ಆಗ್ಬಿಟ್ಟು ನೀವು ಶೇರ್ ನಂಬರ್ ತಗೊಬೋದು. ನೀವು ಅದನ್ನ ಪಾಸ್ವರ್ಡ್ ಸೆಟ್ ಮಾಡ್ಕೊಬೋದು. ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಾದ್ಮೇಲೆ ಮಾನ್ಯ ನನ್ನೆಲ್ಲ ಷೇರುದಾರ ಬಂಧುಗಳಿಗೂ ಹಾಗೂ ನನ್ನ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿ ಎಲ್ಲ ನಿರ್ದೇಶಕರುಗಳಿಗೂ ಮೊದಲನೇದಾಗಿ ನಮಸ್ಕರಿಸುತ್ತಾ, ಈ ದಿನ ಮೊಬೈಲ್ ಅಪ್ಲಿಕೇಶನ್ ಬಿಡುಗಡೆ ಸಮಾರಂಭ ಕಾರ್ಯಕ್ರಮವನ್ನು ನಮ್ಮ ಭಾರತೀಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಮೊಟ್ಟ ಮೊದಲನೇದಾಗಿ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ವಿಶೇಷತೆ ಏನು ಅಂದರೆ, ಮಾನ್ಯ ಷೇರುದಾರ ಬಂಧುಗಳಿಗೆ ಏನು ಅವರು ಲೋನನ್ನು ತಗೊಂಡಿರ್ತಾರೆ, ಅವರು ಆ ಹಣವನ್ನು ಮರುಪಾವತಿ ಮಾಡೋ ಉದ್ದೇಶದಿಂದ ಈ ಅಪ್ಲಿಕೇಶನನ್ನು ಇವತ್ತು ಬಿಡುಗಡೆ ಮಾಡಿದ್ದೀವಿ. ಆದ ಕಾರಣ ಮಾನ್ಯ ಷೇರುದಾರ ಬಂಧುಗಳು ಇದನ್ನು ಹೆಚ್ಚಿನ ರೀತಿಯಲ್ಲಿ ಇದನ್ನು ಸದುಪಯೋಗ ಪಡ್ಕೋಬೇಕು. ಅದೇ ರೀತಿಯಲ್ಲಿ ಇದರಲ್ಲಿ ಜಾಮೀನು ಲೋನ್ ಇರ್ಬೋದು, ಪ್ರಾಪರ್ಟಿ ಲೋನ್ ಇರ್ಬೋದು, ಗೋಲ್ಡ್ ಲೋನ್ ಇರ್ಬೋದು, ಸೇವಿಂಗ್ಸ್ ಅಕೌಂಟಿಗೆ ದುಡ್ಡು ಹಾಕೋದಿರ್ಬೋದು, ಏನೇ ಆದರೂ ಕೂಡ ಈ ಆ್ಯಪ್ ಮುಖಾಂತರ ಷೇರುದಾರ ಬಂಧುಗಳು ಉಪಯೋಗಿಸ್ಕೋಬೋದು. ಯಾವುದೇ ಕಾರಣಕ್ಕೂ ಈ ಆ್ಯಪ್ ಮುಖಾಂತರ 1 ರೂಪಾಯಿನೂ ಕೂಡ ಹಿಂತೆಗೆಯೋಕ್ಕೆ ಬರೋದಿಲ್ಲ. ನೀವೇನು ಜಾಮೀನು ಲೋನು ಕಟ್ತೀರಾ ಅದಕ್ಕೆ ಇಮಿಡಿಯೇಟ್ಲಿ ಜಮಾ ಆಗುತ್ತೆ. ಹಂಗಾಗಿ ಈ ಅಪ್ಲಿಕೇಶನನ್ನು ಇವತ್ತು ಬಿಡುಗಡೆ ಸಮಾರಂಭ ಹಮ್ಮಿಕೊಂಡು ಯಶಸ್ವಿಯಾಗಿ ಬಿಡುಗಡೆ ಕಾರ್ಯಕ್ರಮ ನಡೆದಿದೆ. ನಮ್ಮೆಲ್ಲ ಮಾನ್ಯ ಷೇರುದಾರ ಬಂಧುಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ, ಕಾರ್ಯಕ್ರಮ ಯಶಸ್ವಿಗೊಳಿಸಿದಂಥ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು ಕೂಡ ವಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಭಾರತೀಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಎ ಶಿವಕುಮಾರ್. ಓಕೆ.